ಸುಖ ಶಾಂತಿ ನೆಮ್ಮದಿಯಾಗಿದ್ದಂಥ ಒಂದು ದೇಶ, ಆ ದೇಶದಲ್ಲಿ ಯಾವುದೇ ಥರ ತೊಂದರೆ ಇರಲಿಲ್ಲ. ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಳ್ಳೋರು, ಅವ್ರ ಪಾಡಿಗೆ ಅವರು ಜೀವನ ಮಾಡಿಕೊಂಡು ಹೆಂಗೋ ಜೀವನ ನಡೆಸ್ತಿದ್ರು. ಅಂಥ ದೇಶನ ಬಂದ್ಬಿಟ್ಟು ಚೈನಾದವ್ರು ಏನು ಮಾಡಿದ್ರು ಅಂದರೆ, ಈ ಚೈನಾದವರು ಸುಮ್ಮನೆ ಅಂತೂ ಇರಲ್ಲ. ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟೆಯ ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಇವರು ಪ್ರಪಂಚದಲ್ಲಿ ಇರುವಂಥ ಭೂಮಿ ಎಲ್ಲ ನಮಗೆ ಬೇಕು, ನಾವು ದೊಡ್ಡದಾಗಿ ಚೈನಾ ಮಾಡಬೇಕು ಅನ್ನೋದು ಒಂದು ದುರಾಸೆ ಜಾಸ್ತಿ ಈ ಚೈನಾದವ್ರಿಗೆ. ಚೈನಾದವರ ದುರಾಸೆಯಿಂದ ಈ ದೇಶದಲ್ಲಿ ಬುದ್ಧಿಸಮ್ನ ಫಾಲೋ ಮಾಡ್ತಿದ್ರು. ಆದ್ದರಿಂದ ಯಾವುದೇ ಶಸ್ತ್ರಾಸ್ತ್ರಗಳನ್ನಾಗಲಿ ಅಥವಾ ಯಾವುದೇ ಜಗಳಗಳನ್ನಾಗಲಿ ಮಾಡ್ತಿರ್ಲಿಲ್ಲ. ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಟಿಬೇಟ್ ಅಂತ ಒಂದು ದೇಶ ಇತ್ತು, ಆ ಟಿಬೇಟ್ನ ದೇಶಕ್ಕೆ ಬಂದ್ಬಿಟ್ಟು ಚೈನಾದವರು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ಅವರ ಸುಖ ಶಾಂತಿ ನೆಮ್ಮದಿ ಎಲ್ಲದನ್ನು ಕಿತ್ಕೊಬಿಡ್ತಾರೆ. ಟಿಬೇಟ್ ದೇಶದ ಜನರು ಏನು ಮಾಡ್ತಾರೆ, ಅವ್ರ ಜೊತೆನೇ ಬದುಕಕ್ಕೆ ಅಂತ ಹೇಳ್ಬಿಟ್ಟು ಅವರು ಹಾಗೆ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ರೂಢಿ ಮಾಡ್ಕೊತ ಅವ್ರು ಇನ್ನೂ ಜಾಸ್ತಿ ಚಿತ್ರ ಹಿಂಸೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅಲ್ಲಿದ್ದಂಥ ಧರ್ಮಗುರುಗಳು 14ನೇ ದಲೈ ಲಾಮಾ ಅವರು ಬಂದ್ಬಿಟ್ಟು ನಮ್ಮ ದೇಶಕ್ಕೆ ನೆರವು ಕೇಳ್ತಾರೆ. ಆವಾಗಿನ ಟೈಮ್ನಲ್ಲಿ ಜವಾಹರಲಾಲ್ ನೆಹರು ಅವರು ನಮ್ಮ ದೇಶದಲ್ಲಿ ಕೆಲವೊಂದು ಕಡೆಗಳಲ್ಲಿ ಇವರಿಗೆ ಜಾಗಗಳನ್ನು ಕೊಡ್ತಾರೆ ಉಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಇವರು ಕೆಲವೊಂದು ಜಾಗಗಳಲ್ಲಿ ಉಳ್ಕೊಂಡ್ರು, ಹಾಗೆ ನಮ್ಮ ಕರ್ನಾಟಕದಲ್ಲೂ ಸಹ ಉಳ್ಕೊಂಡಿದ್ದಾರೆ. ನಾವಿವಾಗ ಕರ್ನಾಟಕದಲ್ಲಿ ಉಳ್ಕೊಂಡಿರುವಂಥ ಒಂದು ಜಾಗದಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ಮೈಸೂರಿಂದ 100 ಕಿಲೋಮೀಟರ್ ಹಾಗೆ ನಾವು ಟ್ರಾವೆಲ್ ಮಾಡ್ಕೊ ಬಂದ್ರೆ ಈ ಜಾಗ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಟಿಬೇಟ್ನ ಕಾಲೋನಿ. ಅದೇ ಟಿಬೇಟ್ ಕಾಲೋನಿ ನೋಡಕ್ಕೆ ಬೆಳಗಿನ ಜಾವ 4 ಗಂಟೆಗೆ ನಾನು ಮತ್ತೆ ನನ್ನ ಇಬ್ಬರ ಫ್ರೆಂಡ್ಸ್ ಜೊತೆ 2 ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಧನ್ಯವಾದಗಳು ನಾವು ಮೊದಲು ಹೊರಟಿದ್ದೆ ಮೈಸೂರಿಗೆ. ಸಕ್ಕತ್ತಾಗಿದೆ ಕಣೋ, ಯಪ್ಪ. ಫಸ್ಟ್ ಟೈಮ್ ಮೈಸೂರು ಅರಮನೆನ ನೋಡ್ಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಂತಿದ್ದ ಲೇಡಿ ಆಟೋ ಡ್ರೈವರು ಅವರ ಅಲಂಕಾರ ಮಾಡಿರುವಂತ ಆಟೋನ ನೋಡ್ಕೊಂಡು ಫುಲ್ಲು ಖುಷಿಯಾಗಿ ಮತ್ತೆ ನಾವು ಪ್ರಯಾಣನ ಮಾಡ್ಕೊಂಡು 45 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನೋಡೋ 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 ಅವ್ರ ಮನೆಗಳೇ ಇವು ನೋಡಿಲ್ಲ, ಅವ್ರದ್ದೇ ಮನೆ ಇಲ್ಲ. ಅಚ್ಚಾ ಇಲ್ಲಿ ಮತ್ತೆ ಬಂದು ವಿಡಿಯೋ ಮಾಡಬೇಕು ನಾವು. ಮೇಲೆ ತೋರಿಸ್ಬೇಕು ನಿನಗೋಸ್ಕರ ಇದು ವಿಡಿಯೋ. ಟಿಬೇಟಿಯನ್ ಕಾಲೋನಿಗೆ ಹೋಗಿ ತಲುಪಿದ್ವಿ. ಈ ಟಿಬೇಟ್ನ ಕಾಲೋನಿ ಬಂದ್ಬಿಟ್ಟು ನಿಮ್ಗೆ ಈ ಥರ ಕಾಣಿಸುತ್ತೆ. 3000 ಎಕರೆಗಳಲ್ಲಿ ಟಿಬೇಟ್ನ ಜನಗಳಿಗೆ ಕೊಟ್ಟಂಥ ಒಂದು ಸ್ಥಳನೇ ನಾವಿವಾಗ ನೋಡ್ತಾ ಇದ್ದೀವಿ. ಅವ್ರಿಗೆ ಬೇಕಾಗಿರುವ ಥರ ಇವಾಗ ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೆ, ಮತ್ತು ಒಂದು ಶಾಲಾ ಕಾಲೇಜುಗಳನ್ನು ಕಟ್ಕೊಂಡು ಮನೆಗಳನ್ನು ಕಟ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಇವಾಗ ಬದುಕ್ತಿದ್ದಾರೆ. ನಾವು ಇವತ್ತಿನ ವಿಡಿಯೋದಲ್ಲಿ ಇವರು ಯಾವ ಥರ ಬದುಕ್ತಿದ್ದಾರೆ, ಇವರ ಲೈಫ್ ಸ್ಟೈಲ್ ಏನು, ಮತ್ತು ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ಬಂದ್ಬಿಟ್ಟು ಇವರ ದೇವಸ್ಥಾನ, ಇವರ ಪ್ರಾರ್ಥನಾ ಮಂದಿರ. ಈ ಪ್ರಾರ್ಥನಾ ಮಂದಿರ ಒಳಗೆ ಹೋಗ್ಬಿಟ್ಟು ಎಲ್ಲ ಅದನ್ನು ತಿಳ್ಕೊಳ್ಳೋಣ. ನಾವೆಲ್ಲ ಚರ್ಚು ಮಸೀದಿ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ, ಆದರೆ ಬೌದ್ಧ ಧರ್ಮದ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗಿರಲಿಲ್ಲ ಇಷ್ಟು ದಿನ. ಇವತ್ತು ನಾವು ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರನ ನೋಡೋಣ ಬನ್ನಿ. ಪ್ರೇಯರ್ ಹಾಲಿಂದ ಹಾಗೆ ಸೀದಾ ನೋಡಿಕೊಂಡು ಆಚೆ ಬಂದರೆ ಏನೋ ಗಂಟೆ ಹೊಡಿತಿದ್ರು ಅಂದರೆ ಇವಾಗ ಊಟದ ಸಮಯ ಅಂತೆ.
ನಾನು ಇದನ್ನು ಪ್ರಾರ್ಥನಾ ಮಂದಿರ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಪ್ರಾರ್ಥನಾ ಮಂದಿರ ಜೊತೆಗೆ ಯೂನಿವರ್ಸಿಟಿ ಅಂತೆ ಗುರು ಇದು. ಇಲ್ಲಿ ಟಿಬೇಟ್ನ ಜನಗಳಿರ್ತಾರಲ್ಲ, ಆ ಜನಗಳು ಬಂದ್ಬಿಟ್ಟು ಇಲ್ಲಿ ಓದ್ಕೊಬೋದಂತೆ. ಸೆಕೆಂಡ್ PUC ಗಂಟೆ ಓದಿಸ್ತಾರಂತೆ ಇವರೇನೆ, ಫ್ರೀ, ₹1 ಖರ್ಚಿಲ್ಲ, ಏನಿಲ್ಲ, ಫ್ರೀಯಾಗಿ ಓದಿಸ್ತಾರೆ. ಅದಾದಮೇಲೆ ಇಲ್ಲಿ ದೀಕ್ಷೆ ತೊಗೋಬೋದಂತೆ. ದೀಕ್ಷೆ ತೊಗೊಳ್ಳೋದು ಅಂದರೆ ಯಾವ ಥರ ಅಂದರೆ, ಇವಾಗ ಮದುವೆ ಆಗಂಗಿಲ್ಲ, ಆಸೆಗಳನ್ನೆಲ್ಲ ಬಿಡೋದು. ಅದಾದಮೇಲೆ ಇಲ್ಲೇ ಅವರ ಆಚಾರ ವಿಚಾರಗಳು ಪದ್ಧತಿಗಳಿರ್ತಾವಲ್ಲ, ಆ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡಿಕೊಂಡು ಇಲ್ಲೇ ಸಹ ಲೈಫ್ ಟೈಮು ಸಾಯೋ ಗಂಟನೂ ಇಲ್ಲೇ ಸಹ ಇರ್ಬೋದಂತೆ. ಅದನ್ನು ಬಿಟ್ಟು ನಾನಿಲ್ಲ ಓದ್ಬಿಟ್ಟು ನಾನು ಮತ್ತೆ ಮುಂದೆ ಹೋಗ್ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊತೀನಿ, ಮದುವೆ ಆಗ್ತೀನಿ ಅಂತಂದರೆ ಆ ಥರ ಸಹ ಮಾಡ್ಕೊಬೋದಂತೆ. ಇದು ಯಾವುದು ಫೋರ್ಸ್ಫುಲ್ಲಾಗಿ ಏನೂ ಮಾಡಲ್ವಂತೆ. ಮತ್ತು ಇದೆಲ್ಲ ನೀವೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಯೂನಿವರ್ಸಿಟಿ, ಇದೆಲ್ಲ ಹಾಸ್ಟೆಲ್ಗಳು ನೀವು ನೋಡ್ತಿರೋದು. ಈ ಹಾಸ್ಟೆಲ್ಗಳಲ್ಲಿ ಇಲ್ಲಿ ಕಾಣಿಸ್ತಿದ್ದಾರಲ್ಲ, ಇವರೆಲ್ಲ ಸ್ಟೂಡೆಂಟ್ಗಳು. ಈ ಸ್ಟೂಡೆಂಟ್ಗಳೆಲ್ಲ ಉಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ಹಿಂದೆ ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಕಿಚನು ಗುರು. ಇಲ್ಲಿರುವಂಥ ಸ್ಟೂಡೆಂಟ್ಗಳಿಗೆ ಊಟ ತಯಾರು ಮಾಡುವಂಥ ಒಂದು ಕಿಚನ್ನು. ನನಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಗುರು, ಯಾವಾಗ್ಲೂ ಈ ಬುದ್ಧಿಸಮ್ಮಲ್ಲಿ ಏನು ಊಟ ಮಾಡ್ತಾರೆ, ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಏನು ಇವ್ರ ಪದ್ಧತಿ ಎಲ್ಲ ತಿಳ್ಕೊಳ್ಳೋದಂದರೆ ತುಂಬ ಕುತೂಹಲ ಜಾಸ್ತಿ ನನಗೆ. ನಾನು ಒಬ್ಬರನ್ನ ಮಾಂಗ್ಸ್ನ ಕರೆದ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಂಡೆ, ಎಲ್ಲ ಅವರು ವೀಡಿಯೋ ಮಾಡ್ಕೊಬೇಡಿ, ನಮ್ಮ ಪ್ರೈವಸಿಗೆ ವೀಡಿಯೋ ಮಾಡ್ಕೊಬೇಡಿ ಪ್ಲೀಸ್, ನಾವು ಬೇಕಾದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಎಲ್ಲ ಹೇಳಿದ್ರು ಅವರು. ಅವರ ಆಚಾರ ವಿಚಾರಗಳು ಏನಂದರೆ, ಅವರು ಕೆಲವೊಂದು ಹಬ್ಬಗಳ ಸಂದರ್ಭದಲ್ಲಿ 2:30ಗೆ ಎದ್ದು ಸ್ನಾನ ಮಾಡಿ ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಪೂಜೆ ಮಾಡ್ತಾರಂತೆ. ನಾರ್ಮಲ್ ಟೈಮಲ್ಲಿ ಬಂದ್ಬಿಟ್ಟು 5:30ಗೆ ಎದ್ದೇಳ್ತಾರಂತೆ. 5:30ಗೆ ಎದ್ದು ಸ್ನಾನ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಪೂಜೆ ಮಾಡಿಕೊಂಡು ಮಾಮೂಲಿ ಅವರು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಕಾಲೇಜ್ಗೆ ಅವರು ಮಾಮೂಲಿ ನಾವು ದಿನನಿತ್ಯ ನಾವೇನು ಮಾಡ್ತೀವೋ ಹಂಗೆ ಅವರು ಓದ್ಕೊತಾರೆ, ಆರಾಮಾಗಿ ಬಂದ್ಬಿಟ್ಟು ಅವ್ರ ಹಾಸ್ಟೆಲ್ಗಳಲ್ಲಿ ಉಳ್ಕೊತಾರೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಅಕಸ್ಮಾತ್ ದೀಕ್ಷೆ ತಗೊಂಡು ಮಾಂಗ್ಸ್ ಆದಮೇಲೆ, ಅಂದರೆ ಮಾಂಗ್ಸ್ ಅಂದರೆ ಸನ್ಯಾಸಿ ಆದಮೇಲೆ ಆಚೆ ಕಡೆ ಹೋಗ್ಬೋದಂತೆ. ನಾನು ಸನ್ಯಾಸತ್ವ ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ನಾರ್ಮಲ್ ಜನಗಳಂಗೆ ಬದುಕೋಬೋದಂತೆ. ಆಚೆ ಕಡೆ ಹೋಗಿ ಬದುಕೊಂಡು ಅದಾದಮೇಲೆ ಮದುವೆ ಎಲ್ಲ ಆದಮೇಲೆ ಬಂದ್ಬಿಟ್ಟು ನಾನು ಸನ್ಯಾಸಿ ಆಗ್ತೀನಿ ಅಂದರೆ ಆ ಥರ ಒಪ್ಕೊಳ್ಳಲ್ವಂತೆ. ಬೇಕಾದ್ರೆ ಇಲ್ಲೇ ಪರ್ಮನೆಂಟಾಗಿ ಇರ್ಬೋದಂತೆ. ಆ ಥರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋಕ್ಕಾಗಲ್ವಂತೆ, ಮತ್ತೆ ಬಂದು ಸನ್ಯಾಸಿ ಆಗೋಕ್ಕಾಗಲ್ವಂತೆ. ಇವಾಗ ನಾವು ಈ ಪ್ರಾರ್ಥನಾ ಮಂದಿರ ಮತ್ತು ಈ ಯೂನಿವರ್ಸಿಟಿನೆಲ್ಲ ಒಂದು ರೌಂಡ್ ಹಾಕೋ ಬಂದ್ವಿ. ಅದಾದಮೇಲೆ ಈ ಮಾಂಗ್ಸ್ ಎಲ್ಲ ಯಾವ ಥರ ಬದುಕ್ತಾರೆ ಮತ್ತು ಮಾಂಗ್ಸ್ ಯಾವ ಥರ ಇರ್ತಾರೆ ಅಂತ ಎಲ್ಲ ನಾವೆಲ್ಲ ತಿಳ್ಕೊಂಡ್ವಿ ಇವಾಗ. ಅದೇ ನಾರ್ಮಲ್ ಜನಗಳು ಯಾವ ಥರ ಇರ್ತಾರೆ, ಅವ್ರು ಯಾವ ಥರ ಮನೆ ಕಟ್ಕೊತಾರೆ. ಮತ್ತು ಈ ಕಾಲೋನಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾರ್ಮಲ್ ಜನಗಳೇ ಇರೋದು. ಇಲ್ಲೊಂದು ಯೂನಿವರ್ಸಿಟಿ ಪ್ರಾರ್ಥನಾ ಮಂದಿರ ಇದೆ, ಮತ್ತು ಇನ್ನೊಂದು ಅಲ್ಲಿ ಎಂಟ್ರೆನ್ಸಲ್ಲೊಂದು ಪ್ರಾರ್ಥನಾ ಮಂದಿರ ಇದೆ. ನಾವು ಇವಾಗ ನಾರ್ಮಲ್ ಜನಗಳು ಯಾವ ಥರ ಬದುಕ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ಸುತ್ತಮುತ್ತ ಪೂರ್ತಿ ಟಿಬೇಟಿಯನ್ ಮನೆಗಳು. ಇದು ಬಂದ್ಬಿಟ್ಟು ಎಚ್ ಹಳ್ಳಿ ಅಂತ ಹೇಳ್ಬಿಟ್ಟು ಎ ಇಂದ ಎಮ್ ವರೆಗೂ ಇದೆಯಂತೆ ಗುರು ಇಲ್ಲಿ ಹಳ್ಳಿಗಳು. ಯಪ್ಪ, ಎ ಇಂದ ಎಮ್ ವರೆಗೂ ಹಳ್ಳಿಗಳಿದೆಯಂತೆ. ನಾವಿವಾಗ ಕರೆಕ್ಟಾಗಿ ಬಂದ್ಬಿಟ್ಟು ಎಚ್ ಹಳ್ಳಿ ಹತ್ರ ಇದ್ದೀವಿ. ಎಚ್ ಹಳ್ಳಿ ಅಂತ ಅಲ್ಲಿ ಬೋರ್ಡ್ ಇದೆ, ಅದ್ರ ಎದುರುಗಡೆನೆ ಬಂದ್ಬಿಟ್ಟು ಪ್ರೇಯರ್ ವೀಲ್ ಇದೆ. ಇದನ್ನ ತಿರುಗಿಸ್ತಾ ನಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ಈ ಕೈ ಹಿಡ್ಕೊಳ್ಳಿ, ತಿರುಗಿಸಿ. ಇದೊಂದು ಸ್ವಲ್ಪ ಕಷ್ಟನೇ ತಿರುಗಿಸೋದು. ತಿರುಗಿಸ್ರಿ. ಏನಾದರೂ ಮನಸ್ಸಲ್ಲಿ ಬೇಡ್ಕೊಳ್ಳಿ, ಗಂಟೆ ಹೊಡಿತದೆ. ಇವಾಗ ಇನ್ನೂ ಗಂಟೆ ಹೊಡೆದಿಲ್ವೇ? ಗಂಟೆ ಹೊಡಿತು ನೋಡಿ ಅಲ್ಲಿ. ಅಂದರೆ ನೀವು ಮನಸ್ಸಿನಲ್ಲಿ ಏನು ಬೇಡ್ಕೊಂಡಿರ್ತೀರಾ ಅದು ಫುಲ್ಫಿಲ್ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ನೀವೇನು ಇಲ್ಲಿ ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ಟಿಬೇಟಿಯನ್ನರ ಮನೆಗಳು. ನಾನು ಮನೆಗಳಿಗೆ ಹೋಗ್ಬಿಟ್ಟು ಹೋಮ್ ಟೂರ್ನ ಸಹ ಕೇಳಿದ್ದೆ. ಹೋಮ್ ಟೂರ್ ವಿಡಿಯೋ ಸಹ ನಾನು ಮಾಡಿಬಿಟ್ಟಿದ್ದೆ. ವಿಡಿಯೋ ಮಾಡಿದ್ಮೇಲೆ ಅವ್ರು ಏನಂದ್ರೆ ವಿಡಿಯೋ ಡಿಲೀಟ್ ಮಾಡಿಬಿಡು ಅಂದರು. ತುಂಬಾ ಬೇಜಾರಾಯಿತು. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ, ವಿಡಿಯೋ ಡಿಲೀಟ್ ಆಗಿತ್ತು. ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನಿಮಗೆ ಈಗ ಇಲ್ಲಿ ಕಾಣಿಸ್ತಿರುವಂಥ ಈ ಬಟ್ಟೆಗಳೇನಿದೆ, ಈ ಬಟ್ಟೆಗಳನ್ನು ಆಲ್ಮೋಸ್ಟು ಎಲ್ಲ ಕಡೆನೂ ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾರೆ ಅಂದರೆ ಇವರ ಒಂದು ಸಂಪ್ರದಾಯ ಅಂತೆ. ಈ ಬಟ್ಟೆಗಳಲ್ಲಿ ಬಂದ್ಬಿಟ್ಟು 5 ಕಲರ್ ಇರುತ್ತೆ. ಈ 5 ಕಲರಲ್ಲಿ ಯೆಲ್ಲೋ, ವೈಟು, ಬ್ಲೂ, ರೆಡ್ಡು ಮತ್ತು ಗ್ರೀನ್ ಕಲರ್ ಇರುತ್ತೆ. ಈ ಬ್ಲೂ ಮತ್ತು ವೈಟು ಬಂದ್ಬಿಟ್ಟು ಆಕಾಶನ ಸೂಚಿಸುತ್ತಂತೆ, ಮತ್ತು ಈ ಗ್ರೀನು ಬಂದ್ಬಿಟ್ಟು ನೀರನ್ನು ಸೂಚಿಸುತ್ತಂತೆ. ನೀರು ಬಂದ್ಬಿಟ್ಟು ಬ್ಲೂ ಅಲ್ವಾ ಇರೋದು, ನೀರು ಹೆಂಗೆ ಬಂದ್ಬಿಟ್ಟು ಗ್ರೀನನ್ನು ಸೂಚಿಸುತ್ತೆ ಅಂದರೆ ಅವ್ರು ಕೇಳಿದ್ದಕ್ಕೆ ಗ್ರೀನು ಬಂದ್ಬಿಟ್ಟು ನೀರನ್ನೇ ಸೂಚಿಸೋದು ಅಂತ ಹೇಳಿದ್ರು ಅವರು. ಒಂಥರ ನನಗೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಎಲ್ಲೋ ಇರೋದು ಬಂದ್ಬಿಟ್ಟು ಭೂಮಿನ ಸೂಚಿಸುತ್ತಂತೆ, ರೆಡ್ಡು ಬಂದ್ಬಿಟ್ಟು ಬೆಂಕಿನ ಸೂಚಿಸುತ್ತಂತೆ. ಈ ಬಾವುಟಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ಹಾಕಿರ್ತಾರೆ. ಈ ಬಾವುಟಗಳನ್ನು ಹಾಕೋಕ್ಕೆ ಕಾರಣ ಏನಂದರೆ, ಈ ಬಾವುಟಗಳನ್ನು ಹಾಕಿದ್ರೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತಂತೆ. ಅದಾದಮೇಲೆ ನಮಗೆಲ್ಲನೂ ಒಳ್ಳೇದಾಗುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಇವ್ರುಗಳ ನಂಬಿಕೆ ಅಂತೆ ಅದು. ಆದ್ದರಿಂದ ಎಲ್ಲ ಕಡೆನೂ ಹಾಕಿರ್ತಾರೆ, ಎಲ್ಲ ಮನೆಗಳ ಮೇಲೂ ಹಾಕಿರ್ತಾರೆ. ಈ ಬಟ್ಟೆಗಳನ್ನು ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಕಟ್ಬಿಟ್ರೆ ಏನು ಪ್ರಯೋಜನ ಇರಲ್ವಂತೆ. ಈ ಬಟ್ಟೆಗಳನ್ನು ತೊಗೊಂಡು ಹೋಗ್ಬಿಟ್ಟು ನಾನೇನು ತೋರಿಸ್ದೆ ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನಾ ಮಂದಿರದಲ್ಲಿ ತೀರ್ಥ ಹಾಕ್ಬಿಟ್ಟು ಮಂತ್ರ ಹೇಳಿದ್ರೆ ಅದಕ್ಕೆ ಪವರ್ ಬರುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಸುಮಾರು ಜನ ಈ ಬೈಕರ್ಸು ಕಟ್ಕೊಂಡು ಹೋಗಿರ್ತಾರೆ ಗಾಡಿಗೆ ಮುಂದೆ. ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಏನಕ್ಕೆ ಇದು ಕಟ್ಕೊಂಡು ಹೋಗ್ತಿದ್ದೀವಿ, ಏನಕ್ಕೆ ಇದು ಯೂಸು ಅಂತ. ನನಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಗುರು ನಾನು ಕೇಳಿದ್ದು, ಅವ್ರ ಬಾಯಿಂದನೇ ಕೇಳಿದೆ.
ಎಲ್ಲ ಸರಿ ಹೋಗಿತ್ತು, ಆದರೆ ಅವರು ಬಂದ್ಬಿಟ್ಟು ಹೋಮ್ ಟೂರು ಕೊಟ್ಟು ಅದನ್ನು ಡಿಲೀಟ್ ಮಾಡಿಸ್ಬಿಟ್ರಲ್ಲ, ಅದೇ ಸಖತ್ ಬೇಜಾರಾಗಿತ್ತು. ಅವ್ರ ಮನೆ ಅಂತೂ ಸಖತ್ತಾಗಿತ್ತು. ಜೀವನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನಗಳು ಏನು ಮಾಡ್ಕೊತಾರೆ ಅಂತ ಒಂದು ಕುತೂಹಲ ಇತ್ತು. ಆಲ್ಮೋಸ್ಟ್ ಈ ಹಳ್ಳಿಯಲ್ಲಿ ಇರೋರೆಲ್ಲನೂ ಎಕ್ಸ್ ಆರ್ಮಿಗಳಂತೆ. ಇಂಡಿಯನ್ ಆರ್ಮಿಯಲ್ಲಿ ಸೇರಿಕೊಂಡು ಅವ್ರ ಕೆಲಸ ಮುಗಿದ ಮೇಲೆ ಪೆನ್ಷನ್ ಬರ್ತಿದೆಯಲ್ಲ, ಆ ಪೆನ್ಷನ್ನಿಂದ ಅವರು ಜೀವನನ ನಡೆಸ್ತಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದಾರಂತೆ. ಇನ್ನು ಕೆಲವರು ನಾರ್ತ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿ ಮನೆ ಮಾಡ್ಕೊಂಡಿದ್ದಾರಂತೆ. ಇಲ್ಲಿ ಅಗ್ರಿಕಲ್ಚರು ಸಹ ಮಾಡ್ತಾರಂತೆ. ಅಗ್ರಿಕಲ್ಚರಲ್ಲಿ ಬಂದ್ಬಿಟ್ಟು ಜೋಳ ಬೆಳೀತಾರೆ, ಅಡಿಕೆ ಬೆಳೀತಾರಂತೆ ಜಾಸ್ತಿ.